ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಯಶಸ್ಸು ಅಂದ್ರೆ ಏನು? ಒಳ್ಳೆ ಸ್ಟ್ರಾಟಜಿನಾ ಅಥವಾ ಯಾವುದಾದ್ರೂ ಸೀಕ್ರೆಟ್ ಇಂಡಿಕೇಟರಾ? ಖಂಡಿತ ಇಲ್ಲ. ನಿಜವಾದ ಯುದ್ಧ ನಡೆಯೋದು ಚಾರ್ಟ್ಗಳ ಮೇಲೆ ಅಲ್ಲ, ಅದು ನಮ್ಮ ಮನಸ್ಸಿನೊಳಗೆ. ಹಾಗಾದ್ರೆ ಒಬ್ಬ ಟ್ರೇಡರ್ನ ಅತಿದೊಡ್ಡ ಶತ್ರು ನಿಜವಾಗ್ಲೂ ಯಾರು? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಉತ್ತರವನ್ನು ಒಟ್ಟಿಗೆ ಹುಡುಕೋಣ. ಇದನ್ನ ಜಗತ್ತಿನ ದೊಡ್ಡ ದೊಡ್ಡ ಟ್ರೇಡರ್ಗಳೇ ಹೇಳೋ ಮಾತು. ಯೋಚನೆ ಮಾಡಿ ನೋಡಿ, ಒಬ್ಬ ಕ್ರಿಕೆಟ್ ಆಟಗಾರನಿಗೆ ಎಲ್ಲ ಶಾಟ್ಸ್ ಹೊಡಿಯಕ್ಕೆ ಬರ್ಬೋದು, ಆದರೆ ಪ್ರೆಷರ್ನಲ್ಲಿ ಸರಿಯಾಗಿ ಆಡೋಕ್ಕಾಗಿಲ್ಲ ಅಂದ್ರೆ ಆತನ ಸ್ಕಿಲ್ ವೇಸ್ಟ್ ಅಲ್ವಾ? ಟ್ರೇಡಿಂಗ್ ಕೂಡ ಥೇಟ್ ಹಾಗೇನೆ. ನಮ್ಮ ಸ್ಟ್ರಾಟಜಿ ಅನ್ನೋದು ಕೇವಲ 20% ಅಷ್ಟೇ. ಉಳಿದ 80% ಆಟ ಇರೋದೇ ಆ ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋ ನಮ್ಮ ಮೈಂಡ್ಸೆಟ್ನಲ್ಲಿ. ಇದು ಬಹುಶಃ ಎಲ್ಲರನ್ನೂ ಕಾಡೋ ಪ್ರಶ್ನೆ. ಇಲ್ಲಿಗೆ ಬರೋ ಪ್ರತಿಯೊಬ್ಬರೂ ಲಾಭ ಮಾಡಬೇಕು ಅಂತಾನೆ ಬರೋದು, ಆದರೆ 90% ಜನ ನಷ್ಟ ಮಾಡ್ಕೋತಾರೆ. ಯಾಕೆ ಹೀಗೆ? ಕಾರಣ ಅವರ ಚಾರ್ಟ್ನಲ್ಲ, ಅದು ಅಡಗಿರೋದು ಅವರು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ, ಅವರ ಭಾವನೆಗಳಲ್ಲಿ. ಆ ತಪ್ಪುಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ಮತ್ತು ಅತಿ ದೊಡ್ಡ ತಪ್ಪು ಆಗೋದೇ ಟ್ರೇಡ್ ಶುರು ಮಾಡೋಕ್ಕೂ ಮುಂಚೆ. ಅಂದ್ರೆ ಯಾವುದೇ ತಯಾರಿ ಇಲ್ಲದೆ ಯುದ್ಧಕ್ಕೆ ಹೋದ ಹಾಗೆ. ಎದುರಾಳಿ ಯಾರು, ನಮ್ಮ ಅಸ್ತ್ರ ಯಾವುದು ಅಂತ ಗೊತ್ತಿಲ್ಲದೆ ಹೋದ್ರೆ ಸೋಲು ಖಚಿತ ತಾನೆ. ಅನ್ಕೊಡಿ, ಒಂದು ಸ್ಟಾಕ್ ಇದ್ದಕ್ಕಿದ್ದಂತೆ ರಾಕೆಟ್ ಥರ ಮೇಲೆ ಹೋಗ್ತಿದೆ. ತಕ್ಷಣ ನಮ್ಮ ಮನಸ್ಸಲ್ಲಿ ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಶುರುವಾಗುತ್ತೆ. ಅಯ್ಯೋ, ನಾನು ಈ ಅವಕಾಶನ ಮಿಸ್ ಮಾಡ್ಕೋಬಾರ್ದು ಅಂತ ಯೋಚನೆ ಮಾಡದೆ ಬೈ ಮಾಡೋದು. ಅದು ಟ್ರೇಡಿಂಗ್ ಆಗೋದಿಲ್ಲ, ಅದು ಲಾಟ್ರಿ ಟಿಕೆಟ್ ತಗೊಂಡಾಗೆ. ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಯಾವಾಗ್ಲೂ ಎಲ್ಲಿ ಎಂಟ್ರಿ ಕೊಡಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು, ಒಂದ್ವೇಳೆ ನಷ್ಟವಾದ್ರೆ ಎಷ್ಟು ಅಂತ ಮೊದಲೇ ಡಿಸೈಡ್ ಮಾಡಿರ್ತಾನೆ. ಇದನ್ನ ಸಿಂಪಲ್ ಆಗಿ ಕೇಳೋಣ. ₹300 ಗೆಲ್ಲೋ ಅವಕಾಶಕ್ಕೆ ₹500 ಪಣ ಕೆಡ್ತೀರಾ? ಖಂಡಿತ ಇಲ್ಲ ಅಲ್ವಾ? ಆದ್ರೆ ಟ್ರೇಡಿಂಗ್ನಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಇದೇ ತಪ್ಪು ಮಾಡ್ತೀವಿ. ಪ್ರತಿಯೊಂದು ಟ್ರೇಡ್ ಕೂಡ ಒಂದು ಬಿಸ್ನೆಸ್ ಡೀಲ್ ಇದ್ದಾಗೆ. ನಾವು ರಿಸ್ಕ್ ಮಾಡೋ ಪ್ರತಿ ₹1ಗೂ ಕನಿಷ್ಠ ₹2 ಲಾಭದ ಸಾಧ್ಯತೆ ಇದ್ರೆ ಮಾತ್ರ ಆ ಡೀಲ್ ಸರಿ ಅಂತ ಲೆಕ್ಕ. ಆಹಾ, ಈ ಡೈಲಾಗ್ ಎಲ್ರಿಗೂ ಪರಿಚಯ ಇರುತ್ತೆ ಅಲ್ವಾ? ಯಾವುದೋ ವಾಟ್ಸಪ್ ಗ್ರೂಪ್ನಿಂದ ಅಥವಾ ಫ್ರೆಂಡಿಂದ ಬಂದಿರೋ ಹಾಟ್ ಟಿಪ್. ಕೇಳೋಕ್ ತುಂಬಾ ಚೆನ್ನಾಗಿರುತ್ತೆ, ಆದರೆ ಇದೊಂದು ರೀತಿ ಬಲೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಜ ಹೇಳಬೇಕು ಅಂದ್ರೆ, ನಮಗೆ ಆ ಟಿಪ್ ಬಂದು ತಲುಪೋ ಹೊತ್ತಿಗೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಆ ಸ್ಟಾಕ್ನಿಂದ ಲಾಭ ಮಾಡ್ಕೊಂಡು ಆಚೆ ಹೋಗಿ ಆಗಿರುತ್ತೆ. ಆಮೇಲೆ ಆ ನ್ಯೂಸ್ ಸಿಗೋದು ನಮಗೆ. ಹಾಗಾಗಿ ಇನ್ನೊಬ್ಬರ ಟಿಪ್ಸ್ ಮೇಲೆ ದುಡ್ಡು ಹಾಕೋದು ಅಂದ್ರೆ ಕಣ್ಣು ಮುಚ್ಕೊಂಡು ರಸ್ತೆ ದಾಟಿದ ಹಾಗೆ. ಸ್ವಂತ ಅನಾಲಿಸಿಸ್ ಮಾಡೋದು ನಮ್ಮ ಕೈಯಲ್ಲಿ ಟಾರ್ಚ್ ಲೈಟ್ ಇದ್ದ ಹಾಗೆ. ದಾರಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಓಕೆ, ಈಗ ಪ್ಲಾನ್ ರೆಡಿ ಇದೆ, ರಿಸ್ಕ್ ರಿವಾರ್ಡ್ ಕೂಡ ಸರಿ ಇದೆ. ಆದರೆ ಟ್ರೇಡ್ ಶುರುವಾದ್ಮೇಲೆ ನಿಜವಾದ ಆಟ ಶುರುವಾಗತ್ತೆ. ಇಲ್ಲಿ ನಮ್ಮ ಭಾವನೆಗಳು ನಮ್ಮ ಪ್ಲಾನನ್ನು ಹೈಜಾಕ್ ಮಾಡ್ತವೆ. ಇಲ್ಲಿ ಮಾಡುವ ತಪ್ಪುಗಳು ತುಂಬಾ ತುಂಬಾ ದುಬಾರಿ. ಇದು ಕೇವಲ ಒಂದು ಉದಾಹರಣೆ ಅಲ್ಲ, ಇದು ಲಕ್ಷಾಂತರ ಟ್ರೇಡರ್ಗಳ ಕಥೆ. ಬೆಲೆ 195ಕ್ಕೆ ಬಂದಾಗ ಮನಸ್ಸು ಹೇಳುತ್ತೆ, ಇಲ್ಲ ಇದು ವಾಪಸ್ ಬರುತ್ತೆ, ಒಂದು ಚಾನ್ಸ್ ಕೊಡೋಣ ಅಂತ ಸ್ಟಾಪ್ ಲಾಸ್ ತೆಗ್ದಾಕ್ತೀವಿ. ಆ ಭರವಸೆ ಅನ್ನೋದೇ ನಮ್ಮ ದೊಡ್ಡ ಶತ್ರು. ಆ ಭರವಸೆ ಪ್ರಾರ್ಥನೆಯಾಗುತ್ತೆ, ಪ್ರಾರ್ಥನೆ ಆತಂಕವಾಗಿ. ಆ ಸಣ್ಣ ₹5 ನಷ್ಟ ₹40ಗಳ ದೊಡ್ಡ ಅನಾಹುತವಾಗಿ ಬದಲಾಗುತ್ತೆ. ಈ ಸಂಖ್ಯೆ, ಇದನ್ನ ಚೆನ್ನಾಗಿ ನೆನಪಿನಲ್ಲಿಡಿ. ಇದು ಟ್ರೇಡಿಂಗ್ನಲ್ಲಿ ನಮ್ಮ ಲೈಫ್ ಜಾಕೆಟ್ ಇದ್ದ ಹಾಗೆ. ಇದು ನಮ್ಮನ್ನು ಮುಳುಗುದಂತೆ ಕಾಪಾಡೋ ಅತ್ಯಂತ ಪ್ರಮುಖ ನಿಯಮ. ಏನಿದು 1-2%? ಇದರರ್ಥ ನಮ್ಮ ಅಕೌಂಟ್ನಲ್ಲಿ ₹1,00,000 ಇದ್ರೆ ಯಾವುದೇ ಕಾರಣಕ್ಕೂ ಒಂದೇ ಟ್ರೇಡ್ನಲ್ಲಿ ₹2,000ಗಿಂತ ಹೆಚ್ಚು ಕಳೆದುಕೊಳ್ಳಬಾರದು. ಈ ಒಂದು ನಿಯಮ ಪಾಲಿಸಿದರೆ ಸತತವಾಗಿ 10 ಟ್ರೇಡ್ ಸೋತ್ರೂ ನಮ್ಮ ಬಂಡವಾಳದ ದೊಡ್ಡ ಭಾಗ ಸುರಕ್ಷಿತವಾಗಿರುತ್ತೆ. ಇದು ನಮ್ಮನ್ನು ಗೇಮ್ನಲ್ಲಿ ಉಳಿಸುತ್ತೆ. ಇದು ಟ್ರೇಡಿಂಗ್ ಜಗತ್ತಿನ ಒಂದು ಹಳೆಯ ಆದರೆ ಚಿನ್ನದಂತಹ ಮಾತು. ಇದರ ಅರ್ಥ ತುಂಬಾ ಸರಳ. ವೇಗವಾಗಿ ಹರಿಯೋ ನದಿಗೆ ಎದುರಾಗಿ ಈಜೋಕೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ? ಸುಸ್ತಾಗತ್ತೆ, ಮುಳುಗೋಗ್ತೀವಿ ಅಷ್ಟೇ. ಮಾರ್ಕೆಟ್ ಕೂಡ ಆ ನದಿ ಇದ್ದಾಗೆ. ಮಾರ್ಕೆಟ್ ಕೆಳಗೆ ಬೀಳ್ತಿದ್ರೆ ಇಲ್ಲ ಇಲ್ಲಿಂದ ಮೇಲೋಗುತ್ತೆ ಅಂತ ಬೈ ಮಾಡೋದು, ಅಥವಾ ಮೇಲೆ ಹೋಗ್ತಿದ್ರೆ ಇಲ್ಲಿಂದ ಬೀಳುತ್ತೆ ಅಂತ ಶಾರ್ಟ್ ಮಾಡೋದು ನದಿಗೆ ಎದುರಾಗಿ ಈಜಿದ ಹಾಗೆ. ಟ್ರೆಂಡ್ನ ಜೊತೆ ಹೋದ್ರೆ ನಮ್ಮ ದಾರಿ ಸುಲಭ. ಈಗ ನಾವು ಅತಿ ಕಠಿಣವಾದ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ನಮ್ಮ ಎಲ್ಲಾ ಪ್ಲಾನ್, ಎಲ್ಲಾ ರೂಲ್ಸ್ ಗೊತ್ತಿದ್ರೂ ಯಾಕೆ ಸೋಲ್ತೀವಿ? ಯಾಕಂದ್ರೆ ನಿಜವಾದ ಯುದ್ಧಭೂಮಿ ನಮ್ಮ ಮನಸ್ಸಿನಲ್ಲಿದೆ. ಇದೊಂದು ವಿಷವರ್ತುಲದ ಹಾಗೆ. ಒಂದು ನಷ್ಟ ಆದಾಗ ಭಯ ಶುರುವಾಗತ್ತೆ. ಮುಂದಿನ ಟ್ರೇಡ್ ಖಂಡಿತ ಗೆಲ್ಲುತ್ತೆ ಅನ್ನೋ ಭರವಸೆ ಹುಟ್ಟುತ್ತೆ. ಲಾಭ ಬಂದಾಗ ದುರಾಸೆ ಬರುತ್ತೆ. ಇನ್ನೂ ಸ್ವಲ್ಪ ಅಂತ ಕಾಯ್ತೀವಿ. ಲಾಭ ಕರಗಿದಾಗ ಆತಂಕ ಶುರುವಾಗಿ ಕೊನೆಗೆ ಎಲ್ಲವೂ ನಷ್ಟದಲ್ಲಿ ಕೊನೆಯಾಗತ್ತೆ. ಈ ಚಕ್ರದಿಂದ ಹೊರಬರುವುದೇ ನಿಜವಾದ ಚಾಲೆಂಜ್. ಒಂದು ಟ್ರೇಡಲ್ಲಿ ನಷ್ಟ ಆದಾಗ ಸಿಟ್ಟು ಬರುತ್ತೆ. ಮಾರ್ಕೆಟ್ ನನ್ನ ದುಡ್ಡು ಕಿತ್ಕೊಳ್ತು, ನಾನದನ್ನು ವಾಪಸ್ ಪಡಿಲೇಬೇಕು ಅನ್ನೋ ಹಠ ಬರುತ್ತೆ.
ಅದೇ ಸಿಟ್ಟಿನಲ್ಲಿ ದೊಡ್ಡ ಲಾಟ್ ಸೈಜ್ ಹಾಕಿ ಯೋಚನೆ ಮಾಡದೆ ಇನ್ನೊಂದು ಟ್ರೇಡ್ ಮಾಡೋದೇ ರಿವೆಂಜ್ ಟ್ರೇಡಿಂಗ್. ಇದು ಮಾರ್ಕೆಟ್ ಜೊತೆ ಜಗಳಕ್ಕಿಳಿದ ಹಾಗೆ, ಕೊನೆಗೆ ನಷ್ಟ ಆಗೋದು ನಮ್ಗೆ. ಪರಿಹಾರ ತುಂಬಾ ಸರಳ. ಒಂದು ದೊಡ್ಡ ನಷ್ಟ ಆದ ತಕ್ಷಣ ಸಿಸ್ಟಮ್ ಆಫ್ ಮಾಡಿ ಒಂದು ವಾಕ್ಗೆ ಹೋಗಿ ಅಥವಾ ಒಂದು ಕಾಫಿ ಕುಡೀರಿ. ಮನಸ್ಸು ಶಾಂತವಾದ ಮೇಲೆ ಏನು ತಪ್ಪಾಯ್ತು ಅಂತ ವಿಶ್ಲೇಷಿಸಿ. ನೆನಪಿಡಿ, ಮಾರ್ಕೆಟ್ ನಾಳೆನೂ ಇರತ್ತೆ. ಫ್ರೆಶ್ ಮೈಂಡ್ನಿಂದ ಶುರು ಮಾಡೋದು ಮುಖ್ಯ. ಸಚಿನ್ ತೆಂಡೂಲ್ಕರ್ ತಮ್ಮ ಆಟದ ವಿಡಿಯೋ ರೀಪ್ಲೇ ನೋಡಿ ತಪ್ಪುಗಳನ್ನ ತಿದ್ದಿಕೊಳ್ತಿದ್ರು ಅಂತ ಹೇಳ್ತಾರೆ. ಟ್ರೇಡಿಂಗ್ ಜರ್ನಲ್ ಅನ್ನೋದು ನಮ್ಮ ಆಟದ ರೀಪ್ಲೇ. ನಾವ್ ಯಾಕೆ ಟ್ರೇಡ್ ತಗೊಂಡ್ವಿ, ಆವಾಗ ನಮಗೆ ಏನನಿಸ್ತಿತ್ತು, ಎಲ್ಲವನ್ನೂ ಬರೆದಿಟ್ರೆ ನಮ್ಮ ತಪ್ಪುಗಳು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತವೆ. ಇದೇ ನಮ್ಮನ್ನು ಒಬ್ಬ ಹವ್ಯಾಸಿ ಟ್ರೇಡರ್ನಿಂದ ವೃತ್ತಿಪರರನ್ನಾಗಿ ಮಾಡೋದು. ಸರಿ, ಇಷ್ಟೆಲ್ಲಾ ಸವಾಲುಗಳಿವೆ. ಹಾಗಾದ್ರೆ ಒಬ್ಬ ಶಿಸ್ತುಬದ್ಧ ಯಶಸ್ವಿ ಟ್ರೇಡರ್ ಆಗೋದು ಹೇಗೆ? ದಾರಿ ಇದೆ. ಕೆಲವು ಸುವರ್ಣ ನಿಯಮಗಳನ್ನ ಪಾಲಿಸಬೇಕು ಅಷ್ಟೇ. ಇವು ಕೇವಲ ನಿಯಮಗಳಲ್ಲ, ಇವು ಶಿಸ್ತುಬದ್ಧ ಟ್ರೇಡಿಂಗ್ನ ಆಧಾರ ಸ್ತಂಭಗಳು. ಯಾವಾಗ್ಲೂ ನೆನ್ಪಿಡಿ, ಟ್ರೇಡಿಂಗ್ನಲ್ಲಿ ನಮ್ಮ ಮೊದಲ ಕೆಲಸ ಲಾಭ ಮಾಡೋದಲ್ಲ, ನಮ್ಮಲ್ಲಿರುವ ಬಂಡವಾಳವನ್ನು ಕಾಪಾಡಿಕೊಳ್ಳುವುದು. ಲಾಭ ತಾನಾಗೇ ನಮ್ಮನ್ನು ಹಿಂಬಾಲಿಸುತ್ತದೆ. ಕೊನೆಯದಾಗಿ ಈ ಮಾತನ್ನ ಅರ್ಥ ಮಾಡಿಕೊಳ್ಳೋಣ. ಮಾರುಕಟ್ಟೆ ಮೇಲ್ ಹೋಗುತ್ತೋ ಕೆಳಗೆ ಬರುತ್ತೋ ಅದು ನಮ್ಮ ಕೈಲಿಲ್ಲ. ಆದರೆ ನಮ್ಮ ಪ್ಲಾನ್, ನಮ್ಮ ಶಿಸ್ತು, ನಮ್ಮ ಭಾವನೆಗಳು ಇವೆಲ್ಲವೂ ನಮ್ಮ ನಿಯಂತ್ರಣದಲ್ಲಿದೆ. ನಮ್ಮನ್ನ ನಾವು ಗೆದ್ರೆ ಮಾರುಕಟ್ಟೆಯನ್ನ ಗೆಲ್ಲೋದು ಸುಲಭ.